ವರ್ತೂರು ಪ್ರಕಾಶ್ ಅವರ ಪರಿಚಯಸ್ಥಿಯನ್ನ ವಂಚನೆಯ ಆರೋಪದಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಚಿನ್ನವನ್ನ ಖರೀದಿಸಿ ವಂಚನೆ ಮಾಡ್ತಾ ಇದ್ದಂತಹ ಆರೋಪ ಇವರ ಮೇಲೆ ಕೇಳಿ ಬಂದಿರುವಂತದ್ದು. ಮಾಜಿ ಸಚಿವ ವರ್ತೂರು ಪ್ರಕಾಶ್ ಪರಿಚಯಸ್ಥೆ ಅರೆಸ್ಟ್ ಆಗಿದ್ದಾರೆ. ಚಿನ್ನ ಖರೀದಿಸಿ 2.42 ಕೋಟಿ ವಂಚನೆ ಮಾಡಿರುವಂತಹ ಆರೋಪ ಇವರ ಮೇಲೆ ಕೇಳಿ ಬಂದಿದೆ. ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರಿಂದ ಶ್ವೇತಾ ಬಂಧನ ಆಗಿದೆ. ಗಣ್ಯರ ಹೆಸರನ್ನ ಹೇಳಿಕೊಂಡು ಚಿನ್ನವನ್ನ ಖರೀದಿಸಿ ವಂಚನೆ ಮಾಡ್ತಾ ಇದ್ದಂತಹ ಆರೋಪ ಕೇಳಿ ಬಂದಿದೆ. ಆರೋಪಿಯಿಂದ ಚಿನ್ನ, ಕಾರು ಸೇರಿ ಇತರ ವಸ್ತುಗಳನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಅವೆನ್ಯೂ ರಸ್ತೆಯ ಜ್ಯುವೆಲರಿ ಶಾಪ್ನಲ್ಲಿ ಚಿನ್ನವನ್ನ ಖರೀದಿಸಿದ್ಲು ಶ್ವೇತಾ. ಮಾಜಿ ಸಚಿವರ ಮನೆ ವಿಳಾಸವನ್ನು ಕೊಟ್ಟಿರುವಂತಹ ಆರೋಪ ಶ್ವೇತಾ ಮೇಲೆ ಕೇಳಿ ಬಂದಿದೆ. ವರ್ತೂರು ಪ್ರಕಾಶ್ ವಿಚಾರಣೆಗೆ ಈಗಾಗಲೇ ಪೊಲೀಸರು ನಿರ್ಧಾರವನ್ನು ಮಾಡಿದ್ದಾರೆ. ಒಂದು ಕಡೆ ಶ್ವೇತಾ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಈಕೆಯೇ 2.5 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ವರ್ತೂರು ಪ್ರಕಾಶ್ ಅವರ ಹೆಸರನ್ನ ಹೇಳಿಕೊಂಡು ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ವೇತಾ ಬಂಧನ ಆಗಿದೆ. ವಿಚಾರಣೆಯನ್ನು ಮುಂದುವರೆಸಿದ್ದಾರೆ. ಹೆಚ್ಚಿನ ವಿಚಾರಣೆಗಾಗಿ ವರ್ತೂರು ಪ್ರಕಾಶ್ ಅವರನ್ನು ಕೂಡ ಇನ್ವೆಸ್ಟಿಗೇಷನ್ ನಡೆಸುವಂತಹ ಸಾಧ್ಯತೆ ಇದೆ. ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರಿಂದ ಶ್ವೇತಾ ಬಂಧನ ಆಗಿರುವಂಥದ್ದು. ಗಣ್ಯರ ಹೆಸರನ್ನ ಹೇಳಿಕೊಂಡು ಚಿನ್ನವನ್ನ ಖರೀದಿಸ್ತಿದ್ಲಂತೆ, ಹಣವನ್ನ ಕೊಡ್ತಾ ಇರಲಿಲ್ವಂತೆ. ಮಾಜಿ ಸಚಿವ ವರ್ತೂರು ಪ್ರಕಾಶ್ ಅವರ ಮನೆ ವಿಳಾಸವನ್ನು ಕೊಟ್ಟು ಚಿನ್ನವನ್ನ ಖರೀದಿಸಿ ಕಾಲ್ಕಿತ್ತಿದ್ಲು ಶ್ವೇತಾ. ಈಗ ಪೊಲೀಸರ ಅತಿಥಿಯಾಗಿದ್ದಾಳೆ ಆರೋಪಿ ಶ್ವೇತಾ. ಈ ಆರೋಪಿ ಶ್ವೇತಾ ವಿಚಾರಣೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ವರ್ತೂರು ಪ್ರಕಾಶ್ ವಿಚಾರವನ್ನು ಕೂಡ ಪ್ರಸ್ತಾಪಿಸಿರುವಂತಹದ್ದು. ಮಾಜಿ ಸಚಿವರ ಹೆಸರು ತನಿಖೆಯ ಸಂದರ್ಭದಲ್ಲಿ ಮುನ್ನೆಲೆಗೆ ಬಂದಿರೋ ಹಿನ್ನೆಲೆಯಲ್ಲಿ, ಜೊತೆಗೆ ವರ್ತೂರು ಪ್ರಕಾಶ್ ಅವರ ಅಡ್ರೆಸ್ ಅನ್ನೇ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ವಿಚಾರಣೆಗೊಳಪಡಿಸುವಂತಹ ಸಾಧ್ಯತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಶ್, ವಂಚನೆಯ ಪ್ರಕರಣದಲ್ಲಿ ವರ್ತೂರು ಪ್ರಕಾಶ್ ಅವರ ಆಪ್ತೆ ಶ್ವೇತಾ ಬಂಧನ ಆಗಿದೆ ಅನ್ನುವಂತಹ ಮಾಹಿತಿ. ಯಾರಿಕೆ ಶ್ವೇತಾ, ಹೇಗೆ ವಂಚನೆ ಮಾಡ್ತಾ ಇದ್ಲು, ಈ ಪ್ರಕರಣದಲ್ಲಿ ಸದ್ಯಕ್ಕೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂತ? ಮಾಜಿ ಸಚಿವರಾಗಿರುವಂಥ ವರ್ತೂರು ಪ್ರಕಾಶ್ ಅವರ ಆಪ್ತೆ ಅಂತ ಹೇಳಲಾಗ್ತಿರುವಂಥ ಶ್ವೇತಾ ಗೌಡ ಅವರನ್ನು ಈಗ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಬಂಧನವನ್ನು ಮಾಡಿರುವಂಥದ್ದು. ಕಾರಣ, ಕಮರ್ಷಿಯಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಜ್ಯುವೆಲ್ಸಲ್ಲಿ ಈ ಶ್ವೇತಾ ಎಂಬ ಮಹಿಳೆ ಹೋಗಿ ಸುಮಾರು 2 kg 942 ಗ್ರಾಮ್ ಚಿನ್ನವನ್ನು ಖರೀದಿಸಿದ್ಲು. ಸುಮಾರು 2.5 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಖರೀದಿಸಿದಂಥ ಮಹಿಳೆ ಹಣ ಕೊಡದೆ ವಂಚನೆ ಮಾಡಿದ್ದ ಆರೋಪದ ಮೇಲೆ ಕಮರ್ಷಿಯಲ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ದೂರು ದಾಖಲಾಗಿತ್ತು. ಹಾಗಾಗಿ ಶ್ವೇತಾ ಗೌಡ ಅವರನ್ನು ಬಂಧನ ಮಾಡಿರುವಂಥ ಪೊಲೀಸರು ಈಗ ತನಿಖೆಯನ್ನು ಮಾಡಿರುವಂಥದ್ದು. ತನಿಖೆ ವೇಳೆ ಬಹಳ ಪ್ರಮುಖವಾದ ಒಂದು ಅಂಶ ಬೆಳಕಿಗೆ ಬಂದಿರುವಂಥದ್ದು. ಅದರಲ್ಲಿ ಮಾಜಿ ಸಚಿವರಾಗಿರುವಂಥ ವರ್ತೂರು ಪ್ರಕಾಶ್ ಅವರ ಆಪ್ತೆ ಅನ್ನುವಂಥ ವಿಚಾರ ಬೆಳಕಿಗೆ ಬಂದಿರುವಂಥದ್ದು. ಜೊತೆಗೆ ಇವರು ಕೃತ್ಯವನ್ನು ಎಸಗಿದಂಥ ಸಂದರ್ಭದಲ್ಲಿ ಆ ಮಾಲೀಕನಿಗೆ ವರ್ತೂರು ಪ್ರಕಾಶ್ ಅವರ ಮನೆ ಅಡ್ರೆಸ್ ಅನ್ನು ಕೊಟ್ಟಿದ್ದಾಳೆ ಮಹಿಳೆ ಅನ್ನುವಂಥದ್ದು ಗೊತ್ತಾಗಿರುವಂಥದ್ದು. ಅದಾದ ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಲಿಕ್ಕೆ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಅವರಿಗೂ ಕೂಡ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರ ನೋಟಿಸ್ಗೆ ಸ್ಪಷ್ಟನೆಯನ್ನು ಕೊಟ್ಟಿರುವಂತಹ ವರ್ತೂರು ಪ್ರಕಾಶ್ ಅವರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರುವಂಥ ನೋಟಿಸ್ಗೆ ಸೋಮವಾರ ಬಂದು ವಿಚಾರಣೆಗೆ ಹಾಜರಾಗ್ತೀವಿ ಅಂತೇಳಿ ಪೊಲೀಸರ ಮುಂದೆ ಕೇಳ್ಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಬೆಳಕಿಗೆ ಬರ್ತಿರುವಂಥದ್ದು. ಅದರ ಬಗ್ಗೆ ಈಗಾಗಲೇ ವರ್ತೂರು ಪ್ರಕಾಶ್ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಪೊಲೀಸರಿಂದ ನನಗೆ ಮಾಹಿತಿ ಬಂದಿದೆ, ಫೋನ್ ಮೂಲಕ ನನಗೆ ಮಾಹಿತಿ ತಿಳಿಸಿದ್ದು, ಈಗಾಗಲೇ ವಿಚಾರಣೆಗೆ ಬರಲಿಕ್ಕೆ ನಾನು ಅನುಮತಿ ಕೇಳಿಕೊಂಡು ಸೋಮವಾರ ವಿಚಾರಣೆಗೆ ಬರೋದಾಗಿ ತಿಳಿಸಿದ್ದೇನೆ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ಮಾಧ್ಯಮಗಳಿಗೆ ನೀಡಿರುವಂಥದ್ದು. ಪ್ರೇಮ್,